ಬಾವಾ ಏ ಏ ಏ ಏ ನನಗೆ ಗೊತ್ತು. ತಗೋ 100 ರೂಪಾಯಿ ಇದೆ, ಮಜ್ಜಾ ಮಾಡು ನಮ್ಮ. ಹಾ ಬಾವಾ ಇದೇನಿದು? ನೀನ್ ಡಿಮ್ಯಾಂಡ್ ಮಾಡಕ್ಕೂ ಮುಂಚೆನೆ ದುಡ್ಡು ಕೊಟ್ಟಿದ್ದೀನಿ. ಅಲ್ಲೆಷ್ಟಿದೆ ಗೊತ್ತಾ? 100 ರೂಪಾಯಿ ಇದೆ. ಅಷ್ಟೇನಾ ಬಾವಾ? ಅಷ್ಟೇನಾ ಬಾವಾ ಅನ್ನೋದಲ್ಲ, ಅಷ್ಟೊಂದಾ ಅಂತ ಅನ್ಬೇಕು ನಮ್ಮ. ಬಾವಾ ನಿನ್ನೆ ಮಂಟಪದಲ್ಲಿ ಆರತಿ ಎತ್ತಿದ್ದಕ್ಕೆ 700 ರೂಪಾಯಿ ಕೊಟ್ರಿ, ಅದು ಅಲ್ಲಿಗೆ ಓಕೆ. ಆದ್ರೆ ಈಗ ಇಲ್ಲಿ ನೀವು ನಿಮ್ಮ ಮಾವನ ಮನೆ ಮುಂದೆ ನಿಂತಿದ್ದೀರಾ. ಆದ್ರೆ ಇಲ್ಲಿ 100 ರೂಪಾಯಿ ನಾಟ್ ಎಟ್ ಆಲ್ ಓಕೆ. ಕಮ್ಮಿ ಅಂದ್ರೂ 200 ರೂಪಾಯಿ ಆದ್ರೂ ಹಾಕ್ಲೇಬೇಕು. ಅದು ನಮ್ಮ 200 ರೂಪಾಯಿ ಪಿಂಕ್ ನೋಟು ಚಲಾವಣೆಲಿಲ್ಲ, ಬ್ಯಾನ್ ಮಾಡ್ಬಿಟ್ಟಿದ್ದಾರೆ. 500 ರೂಪಾಯಿದೆ 4 ನೋಟ್ ಹಾಕಿದ್ರೆ 200 ರೂಪಾಯಿ ಆಗತ್ತೆ ಬಾವಾ. ನಮ್ಮ ಆರತಿ ಎತ್ತಿದಕ್ಕೆ 1000 ಸಾಕು, ಜಾಸ್ತಿ ಡಿಮಾಂಡ್ ಮಾಡಬಾರ್ದು. ಮೈ ಡಿಯರ್ ಸಿಸ್ಟರ್, ಇದು ನನ್ಗೂ ಬಾವಂಗೂ ಆಗ್ತಾ ಇರೋ ಸಂಘರ್ಷ. ಸೊ ನೀವು ಮಧ್ಯ ಬರ್ತಾ ಇದ್ರೆ ತುಂಬಾ ಒಳ್ಳೇದು. ಬಾವಾ ನಿಮ್ ಲೆವೆಲ್ಗೆ ನೀವು 5,000 ಬೇಕಿದ್ರು ಹಾಕ್ಬಹುದು. ಆದ್ರೆ ನಾನ್ ಕೇಳ್ತಿರೋದು ಬರೀ 200 ರೂಪಾಯಿ ಅಷ್ಟೇ. ಅಷ್ಟೇ? ನಮ್ರತ ಸಾಕು ಬಿಡು, ಬಾವನ್ ಅಪ್ಪ ನೀವು ಸುಮ್ನಿರಿ, ಅಕ್ಕಂಗ್ ಹೇಳಿದೆ ನಿಮ್ಗೂ ಅನ್ವಯಿಸುತ್ತೆ ಅಷ್ಟೇ. ಓ ಬಾವಾ ನೀವು ಒಳಗ್ ಹೋಗ್ಬೇಕು ಅಂದ್ರೆ 200 ರೂಪಾಯಿ ಕೊಡ್ಬೇಕು, ಇಲ್ಲ ಅಂದ್ರೆ ಒಳಗ್ ನೋ ಎಂಟ್ರಿ. ಕೊಡಿ. ಲೇಟ್ ಆದ್ರೆ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. 2,000 20,000 ತನಕ ಬೇಕಿದ್ರು ಹೋಗ್ಬಹುದು. ಸಪ್ತಮಿ, ATM ಸರಿ ತಗೋ. ನಮ್ ಬಾವ ಅಂದ್ರೆ ಸುಮ್ನೆನಾ? ಅಪ್ಪ ನೋಡಿದ್ರ ನಮ್ ಬಾವ ಹೆಂಗೆ? ಕಡೆಗೂ ನೀನ್ ಗೆದ್ಬಿಟ್ಟಿಲ್ಲ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ, ಅವಳು ನಿನ್ಗೇನ್ ಕೊಡೋದಿಲ್ಲ, ಸುಮ್ನೆ ನಿಂತ್ಕೋ. ಹೋಗಮ್ಮ ನಮ್ರತ, ಅದನ್ನ ದಾರಿಲಿ ಹಾಕ್ಬಿಟ್ಟು ಬಾ ಹೋಗಮ್ಮ. ಒಳ್ಳೆ ತರ್ಲೆ ಹುಡುಗಿ ಅಡಿ ಅಂದ್ರೆ ಚಿಕ್ಕ ಹುಡುಗಿ, ಅವಳಂಗ ಆಡ್ತಾಳೆ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ, ಬನ್ನಿ ಒಳಗೋಗೋಣ. ನಿಂತೇ ಇದ್ದೀರಲ್ಲ. ನಾಗರಾಜ ಬಾ ಒಳಗೋಗೋಣ. ನಡಿಮ್ಮ ಬನ್ನಿ. ಬಾಮ್ಮ. ಜಾನ್ವಿ ಬಾ. ಸಪ್ತಮಿ, ದೀಪ ಹಚ್ಬಿಟ್ಟು ಅಮ್ಮನ ಆಶೀರ್ವಾದ ತಗೊಮ್ಮ. ಸರಿಯಪ್ಪ. ಅಮ್ಮ, ನಿಮ್ ಪ್ರಕಾರ ಅಪ್ಪ ನನ್ನ ಮದ್ವೆನ ಅದ್ದೂರಿಯಾಗಿ ಮಾಡಿ ಮುಗಿಸಿದ್ದಾರೆ. ನಿಮ್ಮ ಅಳಿಯ ಕೂಡ ತುಂಬಾ ಒಳ್ಳೆಯವರು. ಸೇಮ್ ಅಪ್ಪನ ಥರನೇ ಪ್ರೀತಿ ವಿಶ್ವಾಸಕ್ಕೆ ತುಂಬಾ ಬೆಲೆ ಕೊಡ್ತಾರೆ. ನಮ್ಮಿಬ್ರು ಜೀವನ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡಮ್ಮ. ನಿಮ್ಮ ಯಜಮಾನ್ರಿಗೆ ಇನ್ನಾದ್ರೂ ಬುದ್ಧಿ ಹೇಳಿ. ಇಲ್ಲಿವರೆಗೂ ಮಾಡಿರೋ ಖರ್ಚನ ಬೇಕಿದ್ರೆ ಮಾಫಿ ಮಾಡೋಣ, ಆದ್ರೆ
ಮುಂದೆ ಖರ್ಚಿನಾದ್ರೂ ಸ್ವಲ್ಪ ಕಮ್ಮಿ ಮಾಡೋದಕ್ಕೆ ಹೇಳಿ. ನಿಮ್ಮ ಮನೇಲಿ ಹಿಂಗೆ ನೀವು ಇಷ್ಟೊಂದು ಹೆಲ್ಪ್ ಮಾಡ್ತಿರೋ ತಾನೆ? ನಿಮ್ಮ ಯಜಮಾನ್ರು ಮಾತ್ರ ಬಿಡ್ಬಿಡಿ, ಬುದ್ಧಿ ಹೇಳಿ ಫಸ್ಟು. ಗೌರಿ, ಇವತ್ತು ನಿನ್ನ ಆಸೆ ನೆರವೇರಿಸಿದ್ದೀನಿ. ಈಗ ನನ್ನ ಮನಸ್ಸಿಗೆ ಎಷ್ಟು ನೆಮ್ಮದಿ ಅನ್ನಿಸ್ತಿದೆ ಗೊತ್ತಾ? ನೀನು ಕೂಡ ತುಂಬಾ ಖುಷಿಯಾಗಿರ್ತೀಯ ಅಂತ ಗೊತ್ತು. ನಮ್ಮ ಸಪ್ತಮಿ ಬಾಳು ಬಂಗಾರ ಆಗ್ಲಿ ಅಂತ ಅವಳಿಗೆ ಆಶೀರ್ವಾದ ಮಾಡೋದನ್ನ ಮಾತ್ರ ಮರಿಬೇಡ. ಅಪ್ಪ, ಯಾಕೆಲ್ಲ ನಿಂತಿದ್ದೀರಾ? ನಾಗರಾಜು, ಬಾ ಕುತ್ಕೊಂಡು ಮಾತಾಡೋಣ ಬಾ. ಇಲ್ಲ ವೆಂಕಟು, ನಾವೀಗ ಹೊರಡ್ತೀವಿ ಅಲ್ವೇ ನಮ್ಮ ಮಂದಾರ? ಇಲ್ಲ ಬೀಗ್ರೆ, ನಾವು ಹೊರಡ್ತೀವಿ. ಅತ್ತೆ ಊಟ ಮಾಡ್ಕೊಂಡು ಹೋಗಿರಂತೆ, ಇರಿ. ಇಲ್ಲ ಸಪ್ತಮಿ, ಮನೆಯಲ್ಲೆಲ್ಲ ಹಂಗಂಗೆ ಬಿಟ್ಟು ಬಂದಿದೀವಿ. ಅಲ್ಲಿ ಹೋಗಿ ಕೆಲ್ಸಗಳು ನೋಡ್ಬೇಕಲ್ವಾ? ತಪ್ಪಾಗಿ ತಿಳ್ಕೊಬೇಡಿ ಬೀಗ್ರೆ, ಇನ್ನೊಂದ್ಸರ್ತಿ ಬರ್ತೀವಿ. ಹೌದು ವೆಂಕಟು, ಸ್ವಲ್ಪ ಕೆಲಸಗಳಿವೆ, ಅದೆಲ್ಲ ಈಗಲೇ ಮುಗಿಸ್ಬೇಕು. ಸರಿ ನಾಗರಾಜ, ಆಯ್ತು, ಹೋಗ್ಬಿಟ್ಟು ಬನ್ನಿ. ಶ್ರೀಮಂತು ಬರ್ತೀವೋ? ಸಪ್ತಮಿ ಬರ್ತೀವಮ್ಮ? ಸರಿ ಮಾವ. ತಂಗಿಯವ್ವ ಬರ್ತೀನಿ. ಹಾ ಅಣ್ಣ, ಬರ್ತೀವಿ. ಅಯ್ಯೋ ಅಳಿಯಂದ್ರು ನಿಂತೇ ಇದ್ದೀರಲ್ಲ, ಬನ್ನಿ ಕುತ್ಕೊಂಡು ಮಾತಾಡೋಣ ಬನ್ನಿ. ಹಾ ಬನ್ನಿ. ಹಾ ಆದ್ರೂ ನಮ್ ನಾಗರಾಜ ಮತ್ತೆ ಬೀಗ್ರು ಇಷ್ಟು ಬೇಗ ಹೋಗ್ಬಾರ್ದಿತ್ತು. ಅವ್ರು ಇದ್ದಿದ್ರೆ ಮದುವೆನಲ್ಲಿ ನಡೆದಿದ್ದು ಇನ್ನೂ ಎಷ್ಟೊಂದು ಮಾತಾಡೋದಿತ್ತು ಗೊತ್ತಾ ನನಗೆ. ಅಯ್ಯೋ ತುಂಬಾ ಹೇಳ್ತಿದ್ದೆ, ತುಂಬಾ ವಿಷಯಗಳಿತ್ತು. ಮದುವೆ ಅಂತೂ ಅದ್ದೂರಿಯಾಗ ಅಚ್ಚುಕಟ್ಟಾಗಿ ಆಗೋಯ್ತು. ಅಳಿಯಂದ್ರೆ ನಾನಂತೂ ಬಹಳ ಸಂತೋಷವಾಗಿದ್ದೀನಿ. ಅಳಿಯಂದ್ರೆ ಈ ನನ್ನ ಖುಷಿಗೆ ನೀವೇ ಕಾರಣ. ಸಪ್ತಮಿ, ನೀನ್ ಏನೇ ಹೇಳು, ಇಂಥ ಚಿನ್ನದಂತ ಗಂಡನ್ ಪಡೆಯೋದಕ್ಕೆ ನೀನ್ 7 ಜನ್ಮದ ಪುಣ್ಯ ಮಾಡಿದ್ದೆ.